ನಾನು ಒಂದು ಸಮಾಜದ ಕಾರ್ಯಕ್ರಮಕ್ಕೆ ಧಾರವಾಡದಲ್ಲಿ ಸಿಸಗಿಲಿಂಗರಾಜರ ಒಂದು ಸಭಾಭವನದ ಉದ್ಘಾಟನೆಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ತಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಕೇಳಿದ್ರೆ. ಏನಿಲ್ಲ ಸರ್, ಯಡಿಯೂರಪ್ಪಣ್ಣ ಅವರು ವಾರಂಟಿ ಹೇಳಿದೆ, ಏನೋ ಒಂದು ಇಂಟೆನ್ಷನ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಇದು ಮಾಡ್ತಿದೆ ನೋಡಿ. ನಿಮಗೂ ತಿಳ್ಕೊಂಡಿದ್ದವರು ಇದು ಪೋಸ್ಕೋ ಆ್ಯಕ್ಟ್ ಏನಿದೆ, ಇದು ಪೋಸ್ಕೋ ಆ್ಯಕ್ಟ್ ಅತ್ಯಂತ ಗಂಭೀರವಾದಂಥ ಇದು ಕೇಂದ್ರ ಸರ್ಕಾರದ ಒಂದು ಕಾನೂನು ಮುಖಾಂತರ ತಂದಿರುವಂಥದ್ದು. ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಏನಾದರೂ ಆರೋಪಗಳು ಕೇಳಿ ಬಂದರೆ ಅದಕ್ಕೆ ಪೋಸ್ಕೋ ಆ್ಯಕ್ಟು ತಿಳಿಸೋದು ಆಗ್ತದೆ. ಹೀಗಾಗಿ ಇದರಲ್ಲಿ ಯಾವ ಸರ್ಕಾರಗಳು ಕೂಡ ಯಾರೂ ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ, ಯಾರೂ ಪ್ರೊಟೆಕ್ಟ್ ಮಾಡಲಿಕ್ಕೂ ಬರೋದಿಲ್ಲ. ತಾವು ನೋಡಿದಿರಿ, ಈಗಾಗಲೇ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಆ ಸ್ವಾಮಿಗಳ ನೋಡಿದಿರಿ. ಹೀಗಾಗಿ ಪೋಸ್ಕೋ ಆ್ಯಕ್ಟು ಇದು ತಂದೆ ಆದಂಥ ಕ್ರಮಗಳನ್ನ ಇವತ್ತು ಕೈಗೊಳ್ತದೆ. ಹೀಗಾಗಿ ಅವ್ರ ಮೇಲೆ ಇವತ್ತಿನ ದಿವಸ ನಾವು ಅಲ್ಲ, ಹೈಕೋರ್ಟ್ ಇವತ್ತಿನ ದಿವಸ ವಾರಂಟನ್ನು ಇವತ್ತಿನ ದಿವಸ ಅದು ಅವ್ರ ಮೇಲೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಚುನಾವಣೆಯಲ್ಲಿ ಸೋಲಿನ ಕಾರಣಕ್ಕಾಗಿ ಕಾಂಗ್ರೆಸ್ ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದೆ. ನೋಡ್ರಿ, ಕೋರ್ಟ್ ಆದೇಶ ಇದೆ. ಕೋರ್ಟ್ ಅಲ್ರಿ, ಪೋಸ್ಕೋ ಆ್ಯಕ್ಟು ಕೋರ್ಟ್ ಆದೇಶ ಇದೆ. ಪೋಸ್ಕೋ ಆ್ಯಕ್ಟ್ ಪ್ರಕಾರ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ಇದರಲ್ಲಿ ಕಾಂಗ್ರೆಸ್ಸು BJP ಪ್ರಶ್ನೆಯಲ್ಲಿ ಬರ್ತದೆ. ಈ ವಯಸ್ಸಿನಲ್ಲಿ ಇದೆಲ್ಲ ಯಾಕಂದರೆ ಹಿಂದೆನೂ ಗೃಹ ಸಚಿವರೇ ಹೇಳಿದರು ಈ ರೀತಿ ಸುಳ್ಳು ಕೇಸುಗಳು ಮಾಡಿದ್ದಾರೆ ಅಂತ ಗೃಹ ಸಚಿವರೇ ಹೇಳಿದಂಥ ಸಂದರ್ಭದಲ್ಲಿ ಈಗ ಯಾಕೆ ಅದು ಮತ್ತೆ ಇದಾಗಿತ್ತು ನೋಡಿ. ನೀವು ತಿಳ್ಕೊಂಡೋದಿರೋದು ಭಾವಿಸ್ತೀನಿ ನಾನು. ಯಾಕಂದರೆ ಪೋಸ್ಕೋ ಆ್ಯಕ್ಟು ಇದನ್ನು ಕಂಪ್ಲೇಂಟ್ ಕೊಟ್ಟ ಮೇಲೆ ತಪ್ಪಿಸ್ತಾರಲ್ಲ ಅಂತ ಅನ್ನೋದು ನ್ಯಾಯಾಲಯ ನಿರ್ಧಾರ ಮಾಡ್ತದೆ, ಸರ್ಕಾರ ನಿರ್ಧಾರ ಮಾಡುವಂಥದ್ದಲ್ಲ. ಹೀಗಾಗಿ ಪೋಸ್ಕೋ ಆ್ಯಕ್ಟ್ ಮೇಲೆ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸು BJP ಪ್ರಶ್ನೆ ಬರೋದು, ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಸರ್, ದರ್ಶನಿಗೆ VIP ಟ್ರೀಟ್ಮೆಂಟ್ ಕೊಡೋದು, ಆ ರೀತಿ ಸ್ಟೇಷನ್ಗಳ ಮರೆಮಾಚೋದು ಅಂಥದ್ದು ಯಾವುದೂ ಇಲ್ಲ. ಇವತ್ತಿನ ದಿವಸ ಆರೋಪಿನೇ ಎಲ್ಲಿವರೆಗೆ ಅವರು ಅವ್ರ ಮೇಲೆ ಆರೋಪಗಳಿಂದ ಅವರು ಮುಕ್ತಗೊಳ್ಳೋದಲ್ಲ ಅಥವಾ ಆರೋಪ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಸರ್, ಈಗ ಒಂದು ಹಿಂದಿನ BJP ಸರ್ಕಾರದಲ್ಲಿ ಅವರು ಕೃಷಿ ಇಲಾಖೆ ರಾಯಭಾರಿ ಆಗಿದ್ದರು, ಈಗಲೂ ಮುಂದುವರೆದಿದ್ದಾರೆ ಅಥವಾ ಏನು? ನೋಡಿ, ಮುಂದುವರಲಿಕ್ಕೆ ಹೇಗೆ ಸಾಧ್ಯ ಇದೆ? ಇಂಥ ಒಂದು ಇದರಲ್ಲಿ ಅದು ಆದಮೇಲೆ ಇವತ್ತು ದಿವಸ ಅದು ರಾಯಭಾರಿ ಆಗುವಾಗ ಮುಂದುವರಿಯುವಂಥ ಪ್ರಶ್ನೆ ಬರೋದಿಲ್ಲ. ಸರ್, ಈಗ ರಾಜಣ್ಣ ಅದೇ ಹೇಳ್ತಿದ್ದಾರೆ, DCMಗಳು ಆಗಬೇಕು, ಇನ್ನು 3 DCMಗಳಾಗಬೇಕು ಸರ್. ನೋಡಿ, ಅದೆಲ್ಲವೂ ಕೂಡ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ನಾನು ಬಹಿರಂಗವಾಗಿ ನಾನು ಹೇಳಿಕೆ ಕೊಡಲಿಕ್ಕೆ ಬಯಸೋದಲ್ಲ. ಪಕ್ಷನೂ ಕೂಡ ಇದೆ. ಏನಂಥವೆಲ್ಲ ವಿಚಾರಗಳನ್ನ ಪಕ್ಷದ 4 ಗೋಡೆಗಳ ಮಧ್ಯೆ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ಸಲ್ಲಿಸಿದ್ವಿ. ಮತ್ತು ಮುಂದೇನೂ ಕೂಡ ಏನೇನಿದೆ ನಮಗೆ ತಿಳಿದಂಥ ನಮ್ಮ ಅಭಿಪ್ರಾಯಗಳನ್ನ ನಾವು ತಿಳಿಸ್ತೀವಿ. ಸರ್, ಈಗ ಒಂದೇನಂದ್ರೆ ಈಗ ಕೆಲವೊಬ್ಬರೇನು ಲೋಕಸಭೆ ಎಲೆಕ್ಷನಲ್ಲಿ ಯಾರ್ಯಾರು ಹಿನ್ನಡೆ ಆಗಿದೆ ಅವ್ರದ್ದು ತಲೆದಂಡ ಆಗ್ತಾನೆ ಒಂದು ಅಂಥದ್ದು ಯಾವುದೂ ಕೂಡ ಆಗಿಲ್ಲ. ಅದು ಎಲ್ಲ ಮಾಧ್ಯಮದ ಸೃಷ್ಟಿ. ಇವತ್ತು ಎಲ್ಲರೂ ಗಂಭೀರವಾಗಿ ಚುನಾವಣೆ ಮಾಡಿರಿ ಹಿಂಗಂತ ಹೇಳಿ ಅನ್ನೋದನ್ನು ಇವತ್ತು ನಮ್ಮ ಹೈಕಮಾಂಡ್ ಇತ್ತು. ಆ ಪ್ರಕಾರ ಎಲ್ಲರೂ ಕೂಡ ಗಂಭೀರವಾಗಿ ಎಲೆಕ್ಷನ್ ಮಾಡಿದ್ದಾರೆ. ಕೆಲವೊಂದು ಕಡೆ ಸೋಲಾಗಿದೆ, ಅದರಲ್ಲೂ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಅಂಥವೇನೂ ಪ್ರಶ್ನೆ ಇರೋದಿಲ್ಲ. ಅಂಥವ್ಯಾವುದೂ ಕೂಡ ಪ್ರಶ್ನೆ ಇಲ್ಲ. ಅದನ್ನು ನಾವು ಪಕ್ಷದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೋತೀವಿ. ಯಾವ ರೀತಿ ಮುನ್ನಡೆಯಬೇಕು, ಯಾಕೆ ಸೋಲಾಯಿತು, ಯಾಕೆ ಹಿನ್ನಡೆ ಆಯಿತು ಅಂತ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ಈ BJP ನಾಯಕರು ಹೇಳ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ. ಮೊದಲು ಅವ್ರು ಮಹಾರಾಷ್ಟ್ರ ಸರ್ಕಾರ ನೋಡ್ಕೊಂತ ಹೇಳ್ರಿ, ಹೋಗಿ ಮಹಾರಾಷ್ಟ್ರದಾಗ ಸರ್ಕಾರ ಬೀಳ್ತಾಯಿದೆ. ಅಲ್ಲಿ ನಮ್ಮಲ್ಲಿ ಸರ್ಕಾರವನ್ನು ಇದು ಮಾಡಬೇಕಾದ್ರೆ 60 ಜನ ಶಾಸಕರಿರಬೇಕು. ಉಲ್ಟಾ BJPಯವರು ಒಬ್ಬಿಬ್ಬರು ಶಾಸಕರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ, ನೋಡಿದ್ದೀರಿ, ನೀವು ಕೂಡ ಕಂಡಿದ್ದೀರಿ. JDSನವರು ಭಾಳಷ್ಟು ಜನ ಇವತ್ತು ದಿವಸ ಇಲ್ಲಿ ನಮ್ಮ ಕಡೆ ಕಾಂಗ್ರೆಸ್ ಕಡೆ ಪಕ್ಷ ಸೇರಬೇಕಂತದೆ. ಹೀಗಾಗಿ ನಮ್ಮಲ್ಲಿ 60 ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ಬೇಕಾಗ್ತದೆ. ನಮ್ಮಲ್ಲಿ ಒಬ್ಬರು ಶಾಸಕರು ಅಂಥವ್ರು ಹೊಂಡೋದಲ್ಲ. ಮಹಾರಾಷ್ಟ್ರದಲ್ಲಿ ಹಿಂದೆ ಆಗಿದ್ದಾಗ ಅದು 2/3 ಮೆಜಾರಿಟಿ ಇತ್ತು, ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಲಾಗೂ ಆಗ್ತಿರಲಿಲ್ಲ. ಇಲ್ಲಿ 60 ಜನ ಬೇಕು. ಹುಡುಗಾಟನ ಇದು? ಇಲ್ಲಿಕಂದ್ರೆ ನೀವು ಸರ್ಕಾರವನ್ನು ಇದು ಮಾಡಬೇಕಂದ್ರೆ 2/3 ಮಾಡಬೇಕಂದ್ರೆ ಇವತ್ತು ದಿವಸ 95 ಬೇಕು. 95 ಶಾಸಕರು ಸಿಗ್ತಾರೆ ಅವ್ರಿಗೆ, 60 ಜನ ಶಾಸಕರು ಸಿಗ್ತಾರೆ ಅವ್ರಿಗೆ. ನಮ್ಮಲ್ಲಿ ಯಾರೂ ಅಂಥ ಶಾಸಕರಿಲ್ಲ. ಒಬ್ಬರು ಶಾಸಕರು ಕೂಡ ಇವತ್ತು BJPಗೆ ಹೋಗುವಂಥ ಪ್ರಶ್ನೆ ಬಂದಿಲ್ಲ. ಅದು ಚರ್ಚೆ ಮಾಡ್ತೀವಿ. ಗ್ಯಾರಂಟಿ ಯಾಕೆ, ಎಷ್ಟು ಮಟ್ಟಿಗೆ ನಮಗೆ ಕೈ ಹಿಡಿತು, ಕೈ ಹಿಡಿಲಿಲ್ಲ, ಏನು ಯಾಕೆ ಅನ್ನೋದನ್ನು ನಮ್ಮ ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ, ಸರ್ಕಾರದಲ್ಲಿ ಚರ್ಚೆ ಮಾಡ್ತೀವಿ. ಅಂಥ ಯಾವುದೂ ಕೂಡ ಈಗ ನಮ್ಮ ಮುಂದಿಲ್ಲ. ಈಗ ನಿಮ್ಮಲ್ಲಿ ಆಂತರಿಕವಾಗಿ ಸತೀಶ್ ಜಾರಕಿಹೊಳಿ CM ಆಗಬೇಕು ಅನ್ನೋದು ಚರ್ಚೆ ಆಗ್ತದೆ. ಅವ್ರನ್ನ ಮುಂದೆ ನೋಡಿ, ಎಲ್ಲರಿಗೂ ಆಶೆ ಇರ್ತದೆ, ಆಕಾಂಕ್ಷೆ ಇರ್ತದೆ. ಪಕ್ಷ ತೀರ್ಮಾನ ಮಾಡ್ತದೆ, ಯಾರು ನಮ್ಮ ಕೈಗಿಲ್ಲ. ಪಕ್ಷ ನೋಡಿ, ಒಂದು ಶಾಸಕರ ಬೆಂಬಲ ಬೇಕು. ನಮ್ಮ
ಮುಖ್ಯಮಂತ್ರಿ ಆಯ್ಕೆ ಹೆಂಗೆ ನಡೀತದೆ ಅಂದರೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಗ್ತದೆ, ಶಾಸಕ ಸಂಘದಲ್ಲಿ ಅಭಿಪ್ರಾಯ ಬರುತ್ತವೆ, ಅಭಿಪ್ರಾಯವನ್ನು ಒಳಗೊಂಡು ಕೇಂದ್ರದ ವೀಕ್ಷಕರು ಇರ್ತಾರೆ. ಅಂತಿಮವಾಗಿ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನಿತರ ಎಲ್ಲರೂ ಕೂಡ ತುಂಬ ಸಹ ನಿರ್ಧಾರ ತೆಗೆದುಕೊಳ್ತಾರೆ. ಈಗ ಆ ಪ್ರಶ್ನೆ ಬರೋದಿಲ್ಲ, ಯಾಕಂದರೆ ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾರೆ, ಇಲ್ಲಿ ಕುರ್ಚಿ ಖಾಲಿ ಇಲ್ಲ. ಈಗ ಸರ್, ಈಗ ನಮ್ಮವರೇ ಕೇಂದ್ರದಲ್ಲಿ ವಿಧಾನ ಸಚಿವರಾಗಿದ್ದಾರೆ, ನಿಮ್ಮಲ್ಲಿ ಅನೇಕ ಕೈಗಾರಿಕಾ ಪಾಲಿಸಿಗೆ ಬರ್ತಂತೆ, ಇನ್ನೂ ಬರ್ತಾರೆ ನೋಡಿ, ಈಗ ನಾವು ವಿಶೇಷವಾಗಿ ನಮ್ಮ ರಾಜ್ಯದವರೊಬ್ಬರು ಕೇಂದ್ರ ಕೈಗಾರಿಕಾ ಸಚಿವರಾಗಿದ್ದಾರೆ. ನಾವು ಅಪೇಕ್ಷೆ ಮಾಡ್ತೀವಿ ಅವರಿಂದ. ಈಗ ಸೆಮಿಕಂಡಕ್ಟರು ಈಗ ಮುಂದಿನ ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ತುಂಬ ಸಹ ಅದು ಬೆಳವಣಿಗೆ ಆಗಬೇಕು. ಎಲ್ಲವೂ ಕೂಡ ಗುಜರಾತು ಆ ರಾಜ್ಯಗಳು ಹೋಗ್ತವೆ. ಈಗ ತುಂಬ ಸಹ ನಮ್ಮ ಸಚಿವರು ಕೂಡ ನಾವು ಅವ್ರಿಗೆ ಹೇಳ್ತೇವೆ, ಈಗ ತುಂಬ ಸಹ ನಮ್ಮ ರಾಜ್ಯಕ್ಕೆ ನೀವು ಸೆಮಿಕಂಡಕ್ಟರ್ ಇಂಡಸ್ಟ್ರಿಗೆ ಪ್ರಮೋಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಆಸಕ್ತಿ ವಹಿಸ್ಕೋಬೇಕು ಅಂತ ಹೇಳ್ತೀವಿ. ಬಹುಶಃ ಸ್ಪಂದಿಸ್ತಾರಂತ ನಮ್ಮ ಭಾವನೆ ಇದೆ. ನನ್ನ ಭೇಟಿನೂ ಕೂಡ ಆಗ್ತಾಯಿದೆ. ನಾನು ಮೊನ್ನೆ ಫೋನಲ್ಲಿ ಮಾತಾಡಿದ್ದೀನಿ. ನಾನು ಅವ್ರನ್ನ ಭೇಟಿಯಾಗಿ ನಾವು ನಮ್ಮ ಏನು ಲಿಸ್ಟ್ ಆಫ್ ಬೇಡಿಕೆ ಇದ್ದಾವೆ, ಬೇಡಿಕೆನ ಅವ್ರು ಸಲ್ಲಿಸ್ತೀವಿ.